ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ, ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪ. ಇಫೈ ನ್ಯೂಸ್ಗೆ ಸ್ವಾಗತ. ಬಡವರಿಗೆ ಪೂರೈಕೆ ಮಾಡಬೇಕಾದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ರೈಸ್ ಮಿಲ್ಗಳಲ್ಲಿ ತಲುಪುವ ಮೂಲಕ ಅಕ್ರಮ ಅಕ್ಕಿ ದಂಧೆ ನಡೀತಾ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ರೈಸ್ ಮಿಲ್ಗಳಿಗೆ ಭೇಟಿ ಕೊಟ್ಟು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದು ಅಕ್ರಮ ಅಕ್ಕಿ ದಂಧೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕರವೇ ಸೋಮಶೇಖರ್ ಒತ್ತಾಯಿಸಿದ್ದಾರೆ. ಕೋಲಾರ ಅಪರ ಜಿಲ್ಲಾಧಿಕಾರಿ ಮಂಗಳಾದೇವಿ ಹಾಗೂ ಜಿಲ್ಲಾ ಆಹಾರ ನಿರೀಕ್ಷಕರಾದ ಶ್ರೀನಿವಾಸ್ ರವರುಗಳಿಗೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಡಿತರ ಅಕ್ಕಿ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು ಎಂಬ ಸರ್ಕಾರದ ಆದೇಶ ಇದೆ. ಆದರೆ ಕೆಲವು ಬಿಪಿಎಲ್ ಫಲಾನುಭವಿಗಳು ತಮ್ಮ ಕೊಟ್ಟು ಅಕ್ಕಿಯನ್ನು ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಕೆಲವು ಕಡೆ ರೇಷನ್ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗಿ ಅಂತಿಮವಾಗಿ ರೈಸ್ ಮಿಲ್ ಸೇರ್ತಿದೆ. ರೈಸ್ ಮಿಲ್ನಲ್ಲಿ ಪಡಿತರ ಅಕ್ಕಿಯನ್ನು ಪಾಲಿಶ್ ಮಾಡಿ 5 ಕೆಜಿ, 10 ಕೆಜಿ, 20 ಕೆಜಿ ಚೀಲಗಳನ್ನಾಗಿ ಮಾಡಿ ಅಧಿಕ ಬೆಲೆಗೆ ಮಾರಾಟ ಮಾಡುವ ಅಕ್ರಮ ನಡೀತಾ ಇದೆ ಅಂತ ಆರೋಪ ಮಾಡಿದ್ರು. ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮೌಖಿಕವಾಗಿ ದೂರು ಕೊಟ್ಟರೂ ಸಹ ರೈಸ್ ಮಿಲ್ಗಳಿಗೆ ಭೇಟಿ ನೀಡುವ ಕೆಲಸ ಮಾಡಲಿಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇರೋದು ಬೇಸರ ತಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ರೈಸ್ ಮಿಲ್ಗಳ ಮೇಲೆ ದಾಳಿ ನಡೆಸಿ ಅಕ್ರಮ ರೇಷನ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲು ವಿಫಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ವೇದಿಕೆಯ ಅನಿಲ್, ಶ್ರೀನಾಥ್, ನವೀನ್, ಸಂತೋಷ್, ಧನರಾಜ್ ಇತರರು ಹಾಜರಿದ್ದರು. ತುಮಟಗೆರೆ ಶಿವರಾಜು ಎಂ, ಇಫೈ ನ್ಯೂಸ್, ಕೋಲಾರ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇಲ್ಲದೇ ಇರೋ ಕಾರಣಕ್ಕೆ ಅಡಿಷನಲ್ ಡಿ ಸಿ ಅವರು ಕೊಟ್ಟಿದ್ದೀವಿ ಮನವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ವತಿಯಿಂದ ಏನು ಆಹಾರ ಸರಬರಾಜು ಇಲಾಖೆ ಇಲ್ಲಿ ನಡೀತಾ ಇರುವಂತಹ ಅಕ್ಕಿ, ಪಡಿತರ ಚೀಟಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಯಾವ ರೀತಿ ಅಂತಂದರೆ ಅಕ್ರಮವಾಗಿ ಮಾಡಿಕೊಂಡು ಮಿಲ್ಗಳಲ್ಲೆಲ್ಲ ಪಾಲಿಶ್ ಮಾಡಿ ನಾನಾ ಬ್ರ್ಯಾಂಡು ಹೆಸರುಗಳನ್ನು ಇಟ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ಮಾರಾಟ ಮಾಡುತ್ತಿದ್ದಾರೆ. ಸಂಬಂಧಪಟ್ಟಂಥ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಮೌಖಿಕವಾಗಿ ತಂದ್ರೂ ಹೇಳಿಲ್ಲ, ಲೆಟರ್ ಕೊಟ್ಟಿದ್ರು ಹೇಳಿಲ್ಲ, ಎಂಥದ್ದು ಮಾಡಿಲ್ಲ. ಅದಕ್ಕೆ ಇವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ, ಒಂದು ಲೆಟರ್ ಕೊಡೋ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಹಾರ ಇಲಾಖೆ, ಸರಬರಾಜು ಇಲಾಖೆ ಇವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇವರು ಮುಂದಿನ ದಿನಗಳಲ್ಲಿ ಏನಾದರೂ ಇಂತಹ ಹಗರಣಗಳು, ಇಂತಹ ಒಂದು ಅಕ್ಕಿ ದಂಧೆಯನ್ನು ನಿಲ್ಲಿಸಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ, ಏನು ಅಕ್ರಮವಾಗಿ ನಡೀತಾ ಇದ್ದಾವೆ ಈ ರೈಸ್ ಮಿಲ್ಗಳು, ಅದನ್ನು ಕೇಳೋರೇ ಇಲ್ಲ. ಪಡಿತರ ಚೀಟಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಹರಾಜಾಕೋ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಇದಾಗಿದೆ. ಹಲವಾರು ಬಾರಿ ಅವರ ಗಮನಕ್ಕೆ ತಂದರೂ ಸಹ ಅವರು ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಅದಕ್ಕೆ ಏನು ಕೊಡುವ ಮುಖಾಂತರ, ಮನವಿ ಕೊಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು ಆಹಾರ ಸರಬರಾಜು ಇಲಾಖೆ ಅವರಿಗೆ ಆಯುಕ್ತರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಇವರು ಏನು ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಿಲ್ಗಳಿಗೂ ಭೇಟಿ ನೀಡಿ ಈ ಪಡಿತರ ಚೀಟಿ ಅಕ್ಕಿಯನ್ನು ಪಾಲಿಶ್ ಮಾಡುತ್ತಿರುವಂತಹ ದಂಧೆಕೋರರನ್ನು ಬಂಧಿಸಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ, ಏನು ಅಕ್ರಮ ಮಿಲ್ಗಳಿದ್ದಾವೆ ಅದನ್ನೆಲ್ಲ ಇವರು ಮುಟ್ಟುಗೋಲು ಹಾಕ್ಕೊಂಡು ಸರ್ಕಾರದ ವಶಕ್ಕೆ ಪಡಿಸ್ಕೋಬೇಕು. ಇದನ್ನೆಲ್ಲ ಅದರಲ್ಲಿರುವಂಥ ಅಕ್ಕಿನೆಲ್ಲ ಸರ್ಕಾರದ ವಶಕ್ಕೆ ಪಡಿಸ್ಕೋಬೇಕು. ಅವರು ಪಡಿಸ್ಕೊಂಡಿಲ್ಲ ಅನ್ನೋ ವಿಚಾರ ಬಂದಾಗ ಮುಂದಿನ ದಿನಗಳಲ್ಲಿ ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಆದಿ ಬೀದಿಯಲ್ಲಿ, ಟೆಂಪೋಗಳಲ್ಲಿ, ಲಾರಿಗಳಲ್ಲಿ ಸಾಗಾಣಿಕೆ ಆಗ್ತಾ ಇದೆ. ಅದನ್ನು ಯಾರೂ ತಡೆಗಟ್ತಾ ಇಲ್ಲ, ಕೇಳೋರಿಲ್ಲ. ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಬಡವರು ಸಿಗ್ತಾ ಇಲ್ಲ. ಸಿಗದೇ ಇರೋ ಕಾರಣ ನಾವೇನಾಗ್ತಾ ಇದೆ, ಈ ಥರ ಆಗ್ತಾ ಇದೆ. ರೇಷನ್ ಅಂಗಡಿಗೆ ಬರುವಂಥ ಅಕ್ಕಿಗಳು ಅವ್ರೇನು ಮಾಡ್ತಾ ಇದ್ದಾರೆ, ಇಲ್ಲಿ ತಗೊಳ್ತಾ ಇದ್ದಾರೆ. ಇವರು ತಗೊಂಡು ಅಕ್ಕಿ ಕೊಡದೇ ಮಾರಾಟ ಮಾಡ್ಕೊತಾವ್ರೆ. ಇನ್ನೂ ಹಲವಾರು ಕಾರಣಗಳು, ಸಮಸ್ಯೆನೂ ಇದೆ. ಸರ್ಕಾರ ಏನು ಯಾರು BPL ದಾರರಿದ್ದಾರೋ ಅವರಿಗೆ, ಬಡವರಿಗೆ BPL ದಾರರಿಗೆ BPL ಕಾರ್ಡ್ ಕೊಡಬೇಕು. ಶ್ರೀಮಂತರಿಗೆಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಅವ್ರು ಮಾರ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಅಂಥ ಕಾರ್ಡ್ಗಳನ್ನು ರೇಷನ್ ಅಂಗಡಿಯವರೇ ಮಾಡಿಸಿಟ್ಕೊಂಡಿದ್ದಾರೆ. ಅವ್ರು ಮಾಡಿಸಿಟ್ಕೊಂಡು ತಮ್ಮ ಕೊಡಿಸೋದು, ಅಕ್ಕಿ ಮಾರಾಟ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾ ಇದ್ದಾರೆ. ಇಂಥ ದಂಧೆಗೆಲ್ಲ ಕಡಿವಾಣ ಹಾಕಲೇಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಮ್ ಆರ್ ರವಿ ಸಾಹೇಬರು ಇಂಥ ದಂಧೆಗೆ ಕಡಿವಾಣ ಹಾಕಿರ್ಬೋದು. ಮಾನ್ಯ ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇನ್ನು ಮುಂದೆ ಈ ರೀತಿ ಆಗದಂಗೆ ಏನು ಸಂಬಂಧಪಟ್ಟಂಗೆ ಎಲ್ಲ ಮಿಲ್ಗಳಿಗೂ ಭೇಟಿ ನೀಡಿ ಅಲ್ಲಿರುವಂಥ ಅಕ್ಕಿಗಳನ್ನೆಲ್ಲ ತಮ್ಮ ಸರ್ಕಾರ ವಶಕ್ಕೆ ಪಡಿಸ್ಕೋಬೇಕು. ನೀವು ಪಡಿಸ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ರೀತಿಯಲ್ಲಿ ಹೋರಾಟ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾನು ಸೋಮಶೇಖರ್, ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷರು.